ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PSI ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜುಲೈ 5 ಮತ್ತು 6ನೇ ತಾರೀಕಿನ ಕರೆಂಟ್ ಅಫೇರ್ಸ್ಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ PSI ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಮೊದಲೇ ಪ್ರಶ್ನೆ ನೋಡೋಣ. ಸಿಕ್ಕಿಂನಲ್ಲಿ ದೊಡ್ಡ ಏಲಕ್ಕಿ ರೋಗವನ್ನು ಪತ್ತೆ ಹಚ್ಚಲು ಮತ್ತು ವರ್ಗೀಕರಿಸಲು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಯಾವ ಎರಡು ಸಂಸ್ಥೆಗಳು ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿವೆ? ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಸಿಕ್ಕಿಂನಲ್ಲಿ ದೊಡ್ಡ ಏಲಕ್ಕಿ ರೋಗವನ್ನು ಪತ್ತೆ ಹಚ್ಚಲು ಮತ್ತು ವರ್ಗೀಕರಿಸಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಭಾರತೀಯ ಮಸಾಲೆ ಮಂಡಳಿಯು MOUಗೆ ಸಹಿ ಹಾಕಿವೆ. ಎರಡನೇ ಪ್ರಶ್ನೆ. ಇತ್ತೀಚೆಗೆ ಶಾಂಘೈ ಸಹಕಾರ ಸಂಸ್ಥೆಯು ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ಸ್ನ 24ನೇ ಸಭೆಯು ಎಲ್ಲಿ ನಡೆಯಿತು? 24ನೇ ಸಭೆಯಲ್ಲಿ ನಡೀತಪ್ಪ ಅಂತಂದ್ರೆ ಕಜಕಿಸ್ತಾನದ ಆಸ್ಥಾನ. ಈ ಆಸ್ಥಾನ ಅಂತಕ್ಕಂಥದ್ದು ಕಜಕಿಸ್ತಾನದ ರಾಜಧಾನಿ. ಇಲ್ಲಿ 24ನೇ ಸಭೆಯ ನಡೀತು. ಇದನ್ನು ನಡೆಸಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಕಜಕಿಸ್ತಾನದ ಅಧ್ಯಕ್ಷರಾದಂತಹ ಖಶಮ್ ಜೊಮಾರ್ಟೋ ಟೊಕಯೇವಾ ಇವರು ಕಜಕಿಸ್ತಾನದ ಅಧ್ಯಕ್ಷರು. ಈ ಸಭೆಯನ್ನು ಇವರೇ ನಡೆಸಿಕೊಟ್ಟರು. ಇನ್ನು ಈ ಕಜಕಿಸ್ತಾನದ ರಾಜಧಾನಿ ಆಸ್ಥಾನ ಅದರ ಅಲ್ಲಿ ಕರೆನ್ಸಿ ಯಾವುದಪ್ಪ ಅಂತಂದ್ರೆ ತೆಂಗೆ ಅಂತಕ್ಕಂಥದ್ದು ಕಜಕಿಸ್ತಾನದ ಕರೆನ್ಸಿ. ಇನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನನ್ನು ನೋಡಿದರೆ ಇದು ಏಪ್ರಿಲ್ 26, 1996 ಈ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಸ್ತಿತ್ವಕ್ಕೆ ಬಂತು. ಇತ್ತೀಚೆಗೆ ಅಂದರೆ 2024ರಲ್ಲಿ ಈ ಒಂದು 24ನೇ ಸಭೆಯಲ್ಲಿ ಬೆಲಾರಸ್ ಅಂತಕ್ಕಂಥ ದೇಶ 10ನೇ ಸದಸ್ಯ ರಾಷ್ಟ್ರವಾಗಿ ಈ SCOಗೆ ಸೇರಿಕೊಂಡಿತು. ಹಾಗಾದರೆ ಒಟ್ಟಾರೆ ಟೋಟಲ್ ಎಷ್ಟು ಸದಸ್ಯರದಾರಪ್ಪ ಅಂತಂದರೆ ಇದಕ್ಕೆ 10 ರಾಷ್ಟ್ರಗಳು. SCOಗೆ 10 ರಾಷ್ಟ್ರಗಳು ಸದಸ್ಯ ಇದ್ದಾವೆ. 9ನೇ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ 2023ರಲ್ಲಿ ಸೇರ್ಕೊಂತಿದ್ದು. ಇದರ ಹೆಸರು ಇರಾನ್ ಅಂತಕ್ಕಂಥ ರಾಷ್ಟ್ರ 2023ರಲ್ಲಿ SCOಗೆ ಸೇರ್ಕೊಂತು. 10ನೇ ರಾಷ್ಟ್ರವಾಗಿ ಬೆಲಾರಸ್ ಮತ್ತು 2017ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ರಾಷ್ಟ್ರವಾಗಿ ಸೇರಿಕೊಂಡು. ಯಾವಾಗಂತಂದ್ರೆ ನಮ್ಮ ದೇಶ ಮತ್ತು ಪಾಕಿಸ್ತಾನ ದೇಶ ಯಾವಾಗ ಸೇರ್ಕೊಂತಂತಂದರೆ 2017ರಲ್ಲಿ ಸೇರಿಕೊಂಡು. ಅದಾದ ನಂತರ ಇರಾನ್ ಮತ್ತು ಬೆಲಾರಸ್ಗಳು ಸೇರಿಕೊಂಡು ಟೋಟಲ್ 10 ಸದಸ್ಯ ರಾಷ್ಟ್ರಗಳಾಗಿವೆ. ಮೂರನೇ ಪ್ರಶ್ನೆ. ಇತ್ತೀಚೆಗೆ ಯಾವ ಸರ್ಕಾರಿ ಸಂಸ್ಥೆ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಇಲ್ಲಿ ನೀತಿ ಆಯೋಗ. ನೀತಿ ಆಯೋಗವು ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಈ ನೀತಿ ಆಯೋಗದ ಮೊದಲ ಹೆಸರೇನಪ್ಪ ಅಂತಂದ್ರೆ ಯೋಜನಾ ಆಯೋಗ. ಇದನ್ನು 2015ರಲ್ಲಿ ನೀತಿ ಆಯೋಗ ಅಂತೇಳಿ ಸ್ಥಾಪನೆ ಮಾಡಿದರು. ಅಂದರೆ ಮರುನಾಮಕರಣ ಮಾಡಿ ಒಂದು ಸ್ವಲ್ಪ ತಿದ್ದುಪಡಿಗಳನ್ನು ಮಾಡಿದರು. ಇದರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾದರೆ ಉಪಾಧ್ಯಕ್ಷರು ಯಾವ್ದಾರಪ್ಪ ಅಂತಂದರೆ ಪ್ರಸ್ತುತ ಸುಮನ್ ಬೇರಿರವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾದರೆ CEO ಯಾರದಾರಪ್ಪ ಅಂತಂದ್ರೆ BVR ಸುಬ್ರಹ್ಮಣ್ಯಂರವರು ನೀತಿ ಆಯೋಗದ CEO ಆಗಿದ್ದಾರೆ. ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯು 46ನೇ ಅಧಿವೇಶನವನ್ನು ಯಾವ ದೇಶವು ಆಯೋಜಿಸುತ್ತದೆ? ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನದ ಸಭೆಯನ್ನು ಯಾವ ದೇಶ ಆತಿಥ್ಯ ವಹಿಸಲಿದೆ ಅಂತಂದರೆ ಭಾರತ ಜುಲೈ 21ರಿಂದ 31ರವರೆಗೆ ಆತಿಥ್ಯವನ್ನು ವಹಿಸುತ್ತೈತಿ. 2020ರೊಳಗಿನ ನಡೆಯುವಂಥ ಸಭೆ ಎಷ್ಟನೇದು ಅಂತಂದ್ರೆ 46ನೇ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ಅಧಿವೇಶನ. ಎಲ್ಲಿ ನಡೀತೈತೆ ಅಂತಂದರೆ ನವದೆಹಲಿಯಲ್ಲಿ ನಡೆಯಲಿದೆ. ನವದೆಹಲಿಯಲ್ಲೇ ಭಾರತ ಮಂಟಪ ಅಂತೈತಿ, ಅಲ್ಲಿ ನಡೆಯಲಿದೆ. ಇನ್ನು ಯುನೆಸ್ಕೋ ಬಗ್ಗೆ ನೋಡಿದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈನ್ಸ್ ಕಲ್ಚರಲ್ ಆರ್ಗನೈಜೇಷನ್ ಇದು ಯಾವಾಗ ಸ್ಥಾಪನೆ ಆಯ್ತಂದರೆ 1945ರಲ್ಲಿ ನವೆಂಬರ್ 14ನೇ ತಾರೀಕಂದು ಈ ಯುನೆಸ್ಕೋ ಸ್ಥಾಪನೆ ಆಯಿತು. ಇದು
ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ಅಂಗಸಂಸ್ಥೆ ಅಂತ ಕೇಳಿದ್ರಲ್ಲ, ವಿಶೇಷ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಎಲ್ಲಿತ್ತಪ್ಪ ಅಂತಂದ್ರೆ ಫ್ರಾನ್ಸ್ನ ಪ್ಯಾರಿಸ್ನೊಳಗಡೆ ಇದ್ರ ಕೇಂದ್ರ ಕಚೇರಿ ಐತಿ. ಮತ್ತು 53 ಪ್ರಾದೇಶಿಕ ಕಚೇರಿಗಳನ್ನು ಈ ಯುನೆಸ್ಕೋ ಹೊಂದಿದೆ. ಯುನೆಸ್ಕೋದ 53 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. ಇದರ ಮಹಾನಿರ್ದೇಶಕರು ಯಾರಪ್ಪ ಅಂತಂದ್ರೆ ಆಂಡ್ರೆ ಅಜೋಲಿರವರು ಇದರ ಮಹಾನಿರ್ದೇಶಕರು. ಯಾವುದಂತಂತಂದರೆ ಯುನೆಸ್ಕೋ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಂಚತುರ್ತು ಉಪಕ್ರಮವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಪಂಚತುರ್ತು ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭ ಮಾಡ್ಯಾರ. ಆ ರಾಜ್ಯ ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಕೇರಳ. ಕೇರಳ ರಾಜ್ಯವು ಪಂಚತುರ್ತು ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದರೆ ಇತ್ತೀಚೆಗೆ ಹೊರಸೂಸುವಂಥ ಕಾರ್ಬನ್ಗಳನ್ನು ಕಡಿಮೆ ಮಾಡಲು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆ ನಿಯಮಗಳೇನೇನಪ್ಪ ಅಂತಂದ್ರೆ ಬಂಜರು ಭೂಮಿಯಲ್ಲಿ ಸ್ಥಳೀಯ ಸಸ್ಯಗಳನ್ನು ನೆಡುವ ಮೂಲಕ ಮಾನವ ನಿರ್ಮಿತ ಮಿನಿ ಅರಣ್ಯಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಸ್ಥಳೀಯ ಬೆಳೆಯುವಂಥ ಸಸ್ಯಗಳನ್ನು ಮಾನವ ನಿರ್ಮಿತ ಅರಣ್ಯ ಪ್ರದೇಶವನ್ನಾಗಿ ಕನ್ವರ್ಟ್ ಮಾಡಿ ಕಾರ್ಬನ್ ಪ್ರಮಾಣವನ್ನು ತಗ್ಗಿಸಲು ಈ ಯೋಜನೆಯನ್ನು ಜಾರಿಗೆ ತಂದಾರ. ಯಾರಪ್ಪ ಅಂತಂದ್ರೆ ಕೇರಳ ಸರ್ಕಾರದ CM ಯಾರಂತಂದರೆ ಪಿಣರಾಯಿ ವಿಜಯನ್ರವರು. ಪಿಣರಾಯಿ ವಿಜಯನ್ರವರು ಕೇರಳದ ಪಂಚತುರ್ತು ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಶೀಲಾ ನಾಗು ಅವರನ್ನು ಯಾವ ಹೈಕೋರ್ಟಿನ ಹೊಸ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಿಸಲಾಗಿದೆ? ಶೀಲಾ ನಾಗೂರ್ ಅವರನ್ನು ಇತ್ತೀಚೆಗೆ ಒಂದು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಆಯ್ಕೆ ಮಾಡ್ಯಾರ. ಅದು ಯಾವುದಪ್ಪ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಇವರು ಸಿವಿಲ್ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾಯಿದ್ರು. ಯಾರಂತಂದರೆ ಶೀಲ್ ನಾಗೂರ್ ಅವರನ್ನು ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮುರವರು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಥವಾ ನೇಮಕ ಮಾಡಿದ್ದಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಯಾವ ಸಂಸ್ಥೆಯು ಇತ್ತೀಚೆಗೆ ಜೀವನ್ ಸಮರ್ಥ ಎಂಬ ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ? ಜೀವನ್ ಸಮರ್ಥ ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭ ಮಾಡಿದ ಸಂಸ್ಥೆ ಯಾವುದಂತಂದರೆ LIC. LICಯು ಜೀವನ್ ಸಮರ್ಥ ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭ ಮಾಡ್ಯಾರ. ಈ LIC ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಸೆಪ್ಟೆಂಬರ್ 1, 1956ರಲ್ಲಿ ಪ್ರಾರಂಭವಾಯಿತು. ಇದರ ಮೊಟ್ಟೋ ಏನಂತಂದರೆ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಇದು ಮೋಟೋ ಆಗಿದೆ. LICಯ ಪ್ರಸ್ತುತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರಪ್ಪ ಅಂತಂದ್ರೆ ಸಿದ್ಧಾರ್ಥ್ ಮೊಹಂತಿರವರು. ಸಿದ್ಧಾರ್ಥ್ ಮೊಹಂತಿರವರು LICಯ ಮುಖ್ಯ CEO ಮತ್ತು MD ಆಗಿದ್ದಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂತಂದ್ರೆ ಮುಂಬೈನಲ್ಲೈತಿ. ಇದು ಭಾರತೀಯ ಬಹುರಾಷ್ಟ್ರೀಯ ಕೇಂದ್ರ ಸಾರ್ವಜನಿಕ ವಲಯದ ಜೀವ ವಿಮಾ ಕಂಪನಿಯಾಗಿದೆ. ಇದು ಭಾರತದ ಅತಿ ದೊಡ್ಡ ವಿಮಾ ಕಂಪನಿ. ನೆಕ್ಸ್ಟ್ ಪ್ರಶ್ನೆ, UK ಸಂಸತ್ತಿನಲ್ಲಿ ಚುನಾವಣೆಯಲ್ಲಿ ಯಾವ ಪಕ್ಷ ಗೆದ್ದಿದೆ? ಇತ್ತೀಚೆಗೆ UKದಲ್ಲಿ ಅಂದರೆ ಬ್ರಿಟನ್ನಲ್ಲಿ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಗೆದ್ದಿದೆ ಅಂತಂದರೆ ಲೇಬರ್ ಪಕ್ಷ ಗೆದ್ದಿದೆ. ಅದರ ವಿರೋಧದ ಪಕ್ಷ ಯಾವುದಪ್ಪ ಅಂತಂದ್ರೆ ಲೇಬರ್ ಪಕ್ಷದ ವಿರೋಧ ಪಕ್ಷ ಕನ್ಸರ್ವೇಟಿವ್ ಪಕ್ಷ. ಅಂದರೆ 13 ವರ್ಷದ ನಂತರ ಲೇಬರ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಕನ್ಸರ್ವೇಟಿವ್ ಪಕ್ಷದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಭಾರತೀಯ ಮೂಲದ ರಿಷಿ ಸುನಕ್ ಅವರನ್ನು ಲೇಬರ್ ಪಕ್ಷದ ನಾಯಕರಾದಂಥ ಕೀರ್ ಸ್ಟಾರ್ಮರ್ ಅವರು ಸೋಲಿಸಿ ಮುಂದಿನ ಪ್ರಧಾನಿಯಾಗಿ ಆಯ್ಕೆಯಾಗಲಿದ್ದಾರೆ. ಯಾರಪ್ಪ ಅಂತಂದ್ರೆ ಮುಂದಿನ ಪ್ರಧಾನಿ ಕೀರ್ ಸ್ಟಾರ್ಮರ್. ರಿಷಿ ಸುನಕ್ ಅವರು ಹಿಂದಿನ ಪ್ರಧಾನಮಂತ್ರಿ ಆಗಿದ್ದರು. ಇವರು ಅಧಿಕಾರಕ್ಕಿಂತ ಮೊದಲೇ ಚುನಾವಣೆಯನ್ನು ಘೋಷಣೆ ಮಾಡಿ ಎಲೆಕ್ಷನ್ ಮಾಡಿದರು. ಅದರಲ್ಲಿ ತಾವೇ ಸೋತ್ಬಿಟ್ರು. 9ನೇ ಪ್ರಶ್ನೆ, ಡಿಕ್ ಸ್ಕೂಪ್ ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ಡಿಕ್ ಸ್ಕೂಪ್ ರವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ನೆದರ್ಲ್ಯಾಂಡ್ಸ್ನ ಹೊಸ ಪ್ರಧಾನಿಯಾಗಿ ಡಿಕ್ ಸ್ಕೂಪ್ ರವರು ಆಯ್ಕೆಯಾಗಿದ್ದಾರೆ. ಇವರು ಮಾಜಿ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿದ್ದರು. ಯಾರಂತಂದರೆ ಡಿಕ್ ಸ್ಕೂಪ್ ರವರು. ಇನ್ನು ನೆದರ್ಲ್ಯಾಂಡನ್ನ ರಾಜಧಾನಿ ಯಾವುದಪ್ಪ ಅಂತಂದ್ರೆ
ಆಸ್ಟರ್ಡ್ಯಾಮ್ ಅಂತಕ್ಕಂಥದ್ದು ನೆದರ್ಲ್ಯಾಂಡ್ನ ರಾಜಧಾನಿ. ಇಲ್ಲಿ ಶಾಸಕಾಂಗದ ಹೆಸರು ಏನಪ್ಪ ಅಂತಂದ್ರೆ ಸ್ಟೇಟ್ ಜನರಲ್ ಅಂತಕ್ಕಂಥದ್ದು ನೆದರ್ಲ್ಯಾಂಡನ ಶಾಸಕಾಂಗ ಅಥವಾ ಸಂಸತ್ತು. ನಮ್ಮ ಭಾರತೀಯ ಸಂಸತ್ತಿನ ಹೆಸರು ಸಂಸತ್ತು. ಇದರ ಮೇಲ್ಮನೆಯನ್ನು ಏನಂತ ಕರೀತಾರೆ ಅಂತಂದರೆ ಸೆನೆಟ್. ಇಲ್ಲಿ ಸೆನೆಟ್ ಮೇಲ್ಮನೆ ಅಂತ ಕರೆದ್ರೆ ಭಾರತದ್ದು ರಾಜ್ಯಸಭಾ, ಮೇಲ್ಮನೆ ರಾಜ್ಯಸಭಾ ಅಂತ ಕರೀತಾರೆ. ಕೆಳಮನೆಯನ್ನು ಏನಂತ ಕರೀತಾರೆ ಅಂತಂದ್ರೆ ನೆದರ್ಲ್ಯಾಂಡ್ಸದ್ದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಕೆಳಮನೆ ಆದರೆ ನಮ್ಮ ಭಾರತದ್ದು ಕೆಳಮನೆ ಲೋಕಸಭೆ. 10ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ. ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮ ನ್ಯೂಮೆಡಿಕ್ ಎಲಿಫೆಂಟ್ ಅಥವಾ ಅಲೆಮಾರಿ ಎಲಿಫೆಂಟ್ ಅಂತಕ್ಕಂಥದ್ದನ್ನು ಪ್ರಾರಂಭಿಸಿದೆ ಅಂತಂದರೆ, ಯಾವ ದೇಶದೊಳಗೆ ಪ್ರಾರಂಭಿಸಿದೆ ಅಂತಂದರೆ, ಯಾವ ದೇಶದೊಂದಿಗೆ ನ್ಯೂಮೆಡಿಕ್ ಎಲಿಫೆಂಟ್ ಅಂತಕ್ಕಂಥ ಎಕ್ಸಸೈಸ್ ಭಾರತ ಸೇನೆ ಮತ್ತು ಮಂಗೋಲಿಯನ್ ಸೇನೆಯ ನಡುವಿನ ನಡೆಯುವಂಥ ಜಂಟಿ ಸೇನಾ ಅಭ್ಯಾಸ. ಇದರ ಹೆಸರು ಅಲೆಮಾರಿ ಎಲಿಫೆಂಟ್ ಅಥವಾ ನ್ಯೂಮೆಡಿಕ್ ಎಲಿಫೆಂಟ್. ಇದು ಎಷ್ಟನೇ ಆವೃತ್ತಿ ಅಂತಂದರೆ 16ನೇ ಆವೃತ್ತಿ ಇದ್ದುದು. ಎಲ್ಲಿ ನಡೆದಪ್ಪ ಅಂತಂದ್ರೆ ಮೇಘಾಲಯದ ಉಮ್ರೋಯ್ನಲ್ಲಿ ಪ್ರಾರಂಭವಾಯಿತು. ಉಭಯ ದೇಶಗಳ ನಡುವಿನ ಮಿಲಿಟರಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವುದು ಈ ಮಿಲಿಟರಿ ವ್ಯಾಯಾಮದ ಉದ್ದೇಶವಾಗಿದೆ. 2 ವಾರಗಳ ಕಾಲ ನಡೆಯಲಿರುವ ಈ ಕಸರತ್ತು ಜುಲೈ 16ರಂದು ಮುಕ್ತಾಯವಾಗಲಿದೆ. ಮತ್ತು ಇದು 16ನೇ ಆವೃತ್ತಿ. ಯಾವುದು? ನ್ಯೂಮೆಡಿಕ್ ಎಲಿಫೆಂಟ್ ವ್ಯಾಯಾಮ. ಯಾವ ದೇಶಗಳ ನಡುವೆ ನಡೆದಿದೆ ಅಂತಂದರೆ ಮಂಗೋಲಿಯಾ ಮತ್ತು ಭಾರತೀಯ ಸೇನೆ. ಇನ್ನು ಮಂಗೋಲಿಯಾ ಬಗ್ಗೆ ಸ್ವಲ್ಪ ನೋಡಿದಾಗ ಇಲ್ಲಿದೆ ನೋಡ್ರಿ, ಮಂಗೋಲಿಯಾ. ಇದು ಮಂಗೋಲಿಯಾ ಯಾವ ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದರೆ ರಷ್ಯಾ ಮತ್ತು ಚೀನಾ, ಈ 2 ದೇಶಗಳ ಮಧ್ಯೆ ಮಂಗೋಲಿಯಾ ಬಂದಿದೆ. ಇದರ ರಾಜಧಾನಿ ಮತ್ತು ದೊಡ್ಡ ಸಿಟಿ ಯಾವುದಪ್ಪ ಅಂತಂದ್ರೆ ಉಲಾನ್ ಬತಾರ್ ಅಂತಕ್ಕಂಥದ್ದು ಮಂಗೋಲಿಯಾದ ದೊಡ್ಡ ಸಿಟಿ ಹಾಗೂ ಮಂಗೋಲಿಯಾದ ರಾಜಧಾನಿ. ಇಲ್ಲಿ ಮಾತಾಡುವಂಥ ಭಾಷೆ ಯಾವುದಪ್ಪ ಅಂತಂದ್ರೆ ಮಂಗೋಲಿಯನ್ ಭಾಷೆ. ಇಲ್ಲಿವರೆಗೆ ನಮ್ಮ ಕರೆಂಟ್ ಅಫೇರ್ಸ್ ನೋಡಿದ್ವಿ. ಯಾವಂತಂದರೆ ಜುಲೈ 6 ಮತ್ತು 7ನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ನೋಡಿದ್ವಿ. 5 ಮತ್ತು 6ನೇ ತಾರೀಕಿನ. ಇನ್ನು ಮುಂದಿನ ವೀಡಿಯೋದೊಳಗೆ ನಾವು 7ನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ನೋಡೋಣ. ಇಲ್ಲಿವರೆಗೆ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮದು ಏನಾದ್ರು ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ನಾವು ತಿದ್ದುವಂಥ ಪ್ರಯತ್ನವನ್ನು ಮಾಡ್ತೀವಿ.